ಸ್ನೇಹಿತರೆ, ನಮ್ಮ ತೋಟದಲ್ಲಿ ಎಷ್ಟು ವೆರೈಟಿ ಲೀವ್ಸ್ ಇದ್ದಾವೆ ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಬನ್ನಿ ನೋಡೋಣ ಹೇಗೆ ಏನು ಇತ್ತ ಅಂತ. ಹೇಗಿದೆ ನೋಡಿ, ತೋಟ ಫುಲ್ ಕಲರ್ಫುಲ್ ಆಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಷ್ಟು ಲೀವ್ಸ್ಗಳು ನೆಟ್ ಹೌಸಲ್ಲೇ ಬೆಳೆಯುವಂಥದ್ದು. ಇದು ಹೆಸರುಗಳು ಮತ್ತು ಇದರ ವಿವರವನ್ನು ನಿಮಗೆ ಕೊಡ್ತೀನಿ. ಕೊನೆವರೆಗೂ ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡಿ ನಮಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಈ ತೋಟಕ್ಕೆ ಹೋದರೆ ಸಿಗುವಂಥ ಫ್ರೆಶ್ ಗಾಳಿ ಮತ್ತು ಸೈಲೆಂಟ್ ಆಗಿರುವಂಥ ವಾತಾವರಣ, ಈ ವೆದರ್ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಎಲ್ಲ ಮನೆಯಲ್ಲಿ ಕೆಲಸ ಮುಗ್ದಾದ್ಮೇಲೆ ಈ ರೀತಿ ಒಂಚೂರು ವಾಕಿಂಗ್ ಮಾಡ್ದಂಗೆ ತೋಟದ ಕಡೆ ಹೋಗಿ ಬರುವಂಥ ಅಭ್ಯಾಸ. ಕೆಲಸ ಮಾಡೋದೆಲ್ಲ ಇಲ್ಲ, ಸುಮ್ಮನೆ ಓಡಾಡಿಕೊಂಡು ಏನೇನು ಕೆಲಸ ಆಗ್ತಿದೆ ತೋಟದಲ್ಲಿ ಏನಿಲ್ಲ ಅಂತ ನೋಡ್ಕೊಂಬರೋದಷ್ಟೇ ನನ್ನ ಕೆಲಸ. ತುಂಬ ಜನ ನಮ್ಮ ತೋಟಗಳು ನೋಡೋದಕ್ಕಂತಲೇ ದೂರದಿಂದ ನೆಂಟರುಗಳು, ರಿಲೇಟಿವ್ಸು ಅವರು ಇವರು ಬಂದು ತೋಟಗಳು ನೋಡ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಮುಂಚೆ ನಾವು ತುಂಬ ಹೂವು ಬೆಳೀತಿದ್ವಿ, ಈಗ ಲೀವ್ಸ್ ಕಡೆ ಟರ್ನ್ ಆಗಿದ್ದೀರಿ. ಒಂದನ್ನೇ ನಂಬ್ಕೊಂಡಿರೋಕ್ಕಾಗಲ್ವಲ್ಲ, ಅಪ್ಡೇಟ್ ಆಗಬೇಕಲ್ವ, ಹಾಗಾಗಿ. ಓಕೆ ಸ್ನೇಹಿತರೆ, ವಿಷಯಕ್ಕೆ ಬಂದ್ಬಿಡೋಣ, ತಡ ಮಾಡೋದು ಬೇಡ. ನೋಡಿ, ಇದು ಗ್ರೀನ್ ಡ್ರೆಸ್ಸಿನ ಅಂತ ತುಂಬ ಸ್ಟ್ರೆಂತ್ ಆಗಿರುತ್ತೆ. ಇದು ಎಲೆ ಸ್ಪ್ರೇ ಎಲ್ಲ ಮಾಡ್ತಾರೆ, ಗೋಲ್ಡ್ ಸ್ಪ್ರೇ ಮತ್ತು ವೈಟ್ ಸ್ಪ್ರೇ ಮಾಡಿ ಡೆಕೋರೇಟ್ ಕೂಡ ಮಾಡ್ಬೋದು. ಡೆಕೋರೇಷನ್ ಮಾಡೋರಿಗೆ ಗೊತ್ತಿರುತ್ತೆ ಅದು ಹೇಗಿತ್ತು ಅಂದ್ಬಿಟ್ಟು. ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಲೀವ್ಸು. ಇದು ನೆಟ್ ಹೌಸಲ್ಲೇ ಬೆಳೆಯುವಂಥದ್ದು. ನೋಡಿ, ಇದು ತುಂಬ ನೆಟ್ಗೆ ಹಾನಾಗಿ ಬೆಳೆದು ಬಿಟ್ಟು ಅಂತಂದರೆ ಆ ಕಡೆ ಈ ಕಡೆ ಬಗ್ಸ್ಬಿಟ್ಟು ಕಟ್ಟಿದ್ರೆ ಮತ್ತು ನಾವು ಆ ಸುಳಿ ಮತ್ತೆ ಮೇಲಕ್ಕೆ ಎದ್ದೇಳುತ್ತೆ, ಅಲ್ಲಿಂದ ನಾವು ಎಲೆ ಕಟ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದ್ದಿದೆ ನೋಡಿ. ಡ್ರೆಸ್ಸಿನ ಮತ್ತು ಮೆಸೆಂಜರ್ ಅಂತ ಇದನ್ನು ಕರೀತಾರೆ. ಇದು ನೆಟ್ ಹೌಸಲ್ಲಿ ಬೆಳೆಯುವಂಥದ್ದು. ಇದೊಂದು ಎಲೆ ಆಯಿತು. ನೋಡಿ, ಸೂರ್ಯ ಲಿಪ್ಸ್ ಅಂತ. ಇದು ಸೂರ್ಯನ ಥರನೇ ಇರೋದಕ್ಕೆ ಇದಕ್ಕೆ ಸೂರ್ಯ ಲಿಪ್ಸ್ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ. ಇದು ಫುಲ್ ಮುಳ್ಳಿರುತ್ತೆ, ಅದಕ್ಕೆ ಇದಕ್ಕೆ ಬಂಚ್ ಮಾಡೋಕ್ಕೆ ಹೋಗಲ್ಲ. ಯಾರು ಎಷ್ಟು ಪೀಸ್ ಕೇಳ್ತಾರೋ ಅಷ್ಟು ಪೀಸ್ನ ಲೆಕ್ಕ ಮಾಡಿ ಹಾಗೆ ಜೋಡಿಸ್ಕೊಟ್ಬಿಡ್ತೀರಿ. ನೋಡಿ, ಇದು ಮಹಾತ್ಮ ಅಂತ ರೆಡ್ ಕಲರ್ ಇಲ್ಲಿರುತ್ತೆ ನೋಡಿ. ಕಲರ್ ಹಿಂಗೆ ಚೆನ್ನಾಗಿದೆ. ಒಂದು ಕಟ್ಟಿಗೆ ಇದು 10 ಪೀಸ್ ಹಾಕಿರ್ತೀವಿ, 10 ಎಲೆ ಹಾಕಿ ಲಬ್ಬರ್ ಹಾಕಿರ್ತೀವಿ. ಇದ್ರ ಹೆಸರು ಮಹಾತ್ಮ ಅಂತ. ನೋಡಿ, ಇದು ವಿಕ್ಟೋರಿಯಾ ಅಂತ ಅಂದ್ಬಿಟ್ಟು ವೈಟ್ ಕಲರಲ್ಲಿ ಬರುತ್ತೆ. ಡ್ರೆಸ್ಸಿನಾಗ ಒಂಚೂರು ಡಿಫ್ರೆನ್ಸ್ ಇರುತ್ತೆ. ಅದು ಫುಲ್ ಗ್ರೀನ್ ಇರುತ್ತೆ, ಇದು ವೈಟ್ ಇರುತ್ತೆ, ಅದಕ್ಕೆ ವಿಕ್ಟೋರಿಯಾ ಅಂತ ಇದ್ರ ಹೆಸರು. ಒಂಚಿಗೆ 10 ಎಲೆ ಹಾಕಿರ್ತೀವಿ. ಓಪನ್ ಫೀಲ್ಡಲ್ಲಿ ಬೆಳೆಯೋ ಲೀವ್ಸ್ಗಳು ಬೇರೆ ಇದೆ, ಬನ್ನಿ ತೋರಿಸ್ತೀನಿ. ಫುಲ್ಲು ನೆರಳಿರಬೇಕು ಈ ಎಲೆಗಳಿಗೆಲ್ಲನೂ. ನೆರಳಿದ್ರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಈ ಎಲೆಗಳು, ಬಿಸಿಲಲ್ಲಿ ಬರಲ್ಲ ಇವು. ನೋಡಿ, ಇದು ಓಪನ್ ಫೀಲ್ಡಲ್ಲಿ ಬೆಳೆಯೋದಂಥದ್ದು ಸಾಂಗಾ ಪಿಂಡಿ ಅಂತ, ಸಾಂಗಾ ಪಿಂಡಿ ಅಂತಲೂ ಅಂತಾರೆ. ಇದಕ್ಕೆ 4 ಪೀಸ್ ಹಾಕಿ ಒಂದು ಬಂಚ್ ಮಾಡ್ತೀವಿ. 4 ಇರುತ್ತೆ ಇದರಲ್ಲಿ, ಸಾಂಗಾ ಪಿಂಡಿ ಅಂತ ಅಂದ್ಬಿಟ್ಟು ಇದ್ರ ಹೆಸರು ಬಂದು. ಇದೇ ಥರ ಸೇಮ್ ಆದರೆ ಗ್ರೀನ್, ಇದು ಬಂದು ಜಮೈಕಾ ಅಂತಾರೆ. ಇದು ಕೂಡ 4 ಪೀಸನ್ನೇ ಹಾಕಿರ್ತೀವಿ ಒಂದು ಕಟ್ಟಿಗೆ. ಇದು ಫುಲ್ ಗ್ರೀನಲ್ಲಿರುತ್ತೆ ಜಮೈಕಾ ಅಂತ ಅಂದ್ಬಿಟ್ಟು. ನೋಡಿ, ಇದಕ್ಕೆ ಕಟ್ಟೋದು. ಇದು ನೋಡಿ, ಬೋಡಾ ಕಾರ್ಪಸ್ ಅಂತ. ಇದು ಫುಲ್ ದೊಡ್ಡ ದೊಡ್ಡ ಮರಗಳಾದಂಗೆ ಆಗ್ಬಿಡುತ್ತೆ ನೋಡಿ. ಇದು ಎಷ್ಟು ಹಗಲಾದ ಒಂದೇ ಕಡ್ಡಿ ಇದು ಕೈಯಲ್ಲಿರೋದು. ಈಗ ಬೋಡಾ ಕಾರ್ಪಸ್ ಅಂದ್ಬಿಟ್ಟು ಇದು ಕಟ್ಟು ಬಂದು ತುಂಬ ದಪ್ಪನೇ ಕಟ್ತೀವಿ. ಇಷ್ಟು ದಪ್ಪ ಕಟ್ಟಬೇಕು ಈ ಕಟ್ಟಿಗೆ ಬೋಡ ಅಂದರೆ. ದೊಡ್ಡ ದೊಡ್ಡ ಮರಗಳಾಗ್ಬಿಡುತ್ತೆ. ಇದು ಬಂಚ್ ಕೂಡ ತುಂಬ ದಪ್ಪನೇ ಇರುತ್ತೆ, ಲೆಂತಿಯಾಗಿರುತ್ತೆ ಇದು ಲೀವ್ಸು. ಇದರಿಂದ ಸ್ಟೇಜ್ ಡೆಕೋರೇಟ್ ಫುಲ್ಲು ಕವರ್ ಮಾಡ್ಬೋದು. ನೋಡಿ, ಇದು ಹರಿಕಾ ಮತ್ತು ಪಾಮ್ಸ್ ಅಂತಲೂ ಅಂತಾರೆ ಇದನ್ನು. ನೋಡಿ, ಇದು ಚೆನ್ನಾಗಿ, ಇದು ಕೂಡ ನೆಟ್ ಹೌಸಲ್ಲಿದ್ದರೆ ತುಂಬ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇದು ಒಂದು ಕಟ್ಟಿಗೆ 8 ಪೀಸ್ ಹಾಕಿರ್ತೀವಿ. ಇಲ್ಲಾಂದರೆ ಆರ್ಡ್ರ್ ಕೊಡೋರು ಇನ್ನೂ ಹೆಚ್ಚಾಗಿ ಪೀಸ್ ಬೇಕಂತ ಕೇಳಿದ್ರು ಹೆಚ್ಚಾಗಿ ಪೀಸ್ ಹಾಕಿ, ಎಷ್ಟು ಪೀಸ್ ಕೇಳಿದ್ರು ಅಷ್ಟು ಪೀಸ್ ಹಾಕಿ ಕಟ್ಕೊಡ್ತೀವಿ. ನೋಡಿ, ಇದು ಹೆಂಗೆ ಬೇಕಾದ್ರೂ ಡಿಸೈನ್ ಬೇಕಾದ್ರೂ ಕಟ್ ಮಾಡ್ಬೋದು. ಇದರಲ್ಲಿ ಕಟ್ ಮಾಡಿ ನಾನು ಬೆಲೆ ಕಟ್ ಯಾವ ಡಿಸೈನ್ ಬೇಕಾದರೂ ಇದನ್ನ ಕಟ್ ಮಾಡ್ಕೋಬೋದು ನೀಟಾಗಿ. ನಮ್ಗೆ ಹೆಂಗೆ ಡೆಕೋರೇಷನ್ ಮಾಡ್ಕೊಳಕ್ಕೆ ಬೇಕಂದರೆ ಆ ಥರ ಕಟ್ ಮಾಡ್ಬೋದು. ಬೊಕ್ಕೆ ಎಲ್ಲ ಮಾಡ್ಬೋದು ಈ ಎಲೆನಲ್ಲಿ. ಎಲೆ ದೊಡ್ಡದಾಗಿ ಅಗಲವಾಗಿರುತ್ತೆ. ನೋಡಿ, ಹೆಂಗೆ ಬೇಕಾದರೆ ಹಂಗೆ ಕಟ್ ಮಾಡ್ಬೋದು ಎಲೆನ. ಬೊಕ್ಕೆಗೆಲ್ಲ ಕಟ್ ಮಾಡಿ ಹಂಗೆ ಮುಂದೆ ಎಲ್ಲ ಫ್ಲವರ್ಸ್ ಇಟ್ಟು ಬೊಕ್ಕೆ ಕೂಡ ಮಾಡ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಎಲೆ. ನೋಡಿ, ಇದು ಕಾಮಿನಿ ತೋಟ. ನಮ್ದು ಒಂದು ಕಾಮಿನಿ ತೋಟ 10-15 ಎಕರೆ ಇದೆ. ಈಗಲೂ ಕೂಡ ಕಟ್ ಮಾಡಿದ್ರೆ ಒಂದು 40,000 ಕಟ್ ಸಿಗ್ಬೋದು ಅಂದ್ಕೊಳ್ತೀನಿ. ಒಂದೊಂದು ಇಡೀ 1.5 ಇಡೀ ಸೊಪ್ಪು ಹಾಕಿ ಒಂದು ಕಟ್ತೀವಿ ನಾವು ಕಾಮಿನಿನ. ಕಾಮಿನಿ ಇಷ್ಟು ದಿನ ರಾಣಿ ಮಹಾರಾಣಿ ಯುವರಾಣಿ ಥರ ಮೆರಿತು, ಈಗ ಒಂಚೂರು ಡೆಲ್ ಆಗಿದ್ದಾಳೆ. ಇನ್ನ ಲಂತಿದೆ ಇನ್ನೊಂದು ತೋಟದಲ್ಲಿ. ಇದು ಫಸ್ಟು ಸ್ಯಾಂಪಲ್ ಎಲ್ಲ, ಇದು ಇನ್ನೂ ಕಟ್ ಮಾಡಲಿಲ್ಲ. ಇದರಲ್ಲಿ ಇನ್ನೂ ತೋಟಗಳು ಬೇಜಾನಿದೆ, ಕಾಮಿನಿ ತೋಟಗಳು ತುಂಬ ಚೆನ್ನಾಗಿದೆ. ಇಲ್ಲ ಅಂಚುಗಳಲ್ಲಿ ಸ್ವಲ್ಪ ಪ್ಲೇಸ್ ಇದೆ ಅಂದ್ಬಿಟ್ಟು
ಟ್ಯೂಬ್ರೋಸು ಮತ್ತು ಗ್ಲಾಡ್ಸು ಉಣಿದ್ದೀವಿ. ಟ್ಯೂಬ್ರೋಸ್ ಸ್ಟಾರ್ಟ್ ಆಗಿದೆ ಈಗ ನೋಡಿ. ಟ್ಯೂಬ್ರೋಸ್ ಈಗ ಮಗ್ಗು ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಟ್ಯೂಬ್ರೋಸು ಇದು ಕೂಡ ಡೆಕೋರೇಷನ್ಗೆ ತುಂಬ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸುತ್ತೆ. ಮತ್ತು ಅರ್ಧ ತೋಟಕ್ಕೆ ಟ್ಯೂಬ್ರೋಸ್ ಹಾಕಿದ್ದೀವಿ, ಮತ್ತು ಅರ್ಧ ತೋಟಕ್ಕೆ ಗ್ಲಾಡ್ಸ್ ಅಂತ ಹಾಕಿದ್ದೀವಿ ನೋಡಿ. ಗ್ಲಾಡ್ಸ್ ಪ್ಲೇಸ್ ತುಂಬ ಇದೆ ಅಂತ ಸೆಂಟ್ರಲ್ಲಿ, ಆ ಕಡೆ ಈ ಕಡೆ ಗ್ಲಾಡ್ಸ್ ಹಾಕಿದ್ದೀವಿ. ಇದು ಹೂವು ಸ್ಟಾರ್ಟ್ ಆಗಲಿಲ್ಲ, ಟ್ಯೂಬ್ರೋಸ್ ಮಾತ್ರ ಈಗ ಸ್ಟಾರ್ಟ್ ಆಗಿದೆ. ಕಾಮಿನಿ ಯಾರಿಗಾದ್ರೂ ಬೇಕಿದ್ರೆ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾವು ಕಳಿಸ್ಕೊಡ್ತೀವಿ. ಕಾಮಿನಿ ಲೀವ್ಸು ಬೆಳೆ ಅಂತ ರೈತರು ತುಂಬ ಜನ ಆಗಿದ್ದಾರೆ. ಈಗ ಆಸ್ಪರ್ಗಾಸು ಟ್ರೆಂಡಿಂಗಲ್ಲಿತ್ತು, ಆಗ ಅದೊಂಚೂರು ಡಲ್ ಆಯಿತು. ಈಗ ಕಾಮಿನಿ ಸೌಂಡ್ ಮಾಡ್ತಿದೆ, ತುಂಬ ಜನ ಬೆಳೀತಾ ಇದ್ದಾರೆ, ಇನ್ನೂ ಗಿಡ ಉಣ್ತಾನೆ ಇದ್ದಾರೆ. ಯಾರಿಗಾದ್ರೂ ಬೇಕಾದರೆ ಕೇಳಿ. ಸ್ಟೇಜ್ ಡೆಕೋರೇಟು ತುಂಬ ಹೈಲೈಟಾಗಿ ಕಾಣಿಸುತ್ತೆ ಈ ಎಲೆಯಿಂದ ನೋಡಿ. ಇದು ಸೈಪ್ರೋಸ್ ಅಂತ, ಇದು ಸ್ಮೆಲ್ ಒಂಥರ ತುಂಬಾ ಚೆನ್ನಾಗಿದೆ. ಸ್ಮೆಲ್ ಘಮ ಘಮ ಅನ್ನತ್ತೆ, ಲೈಟಾಗಿ ಮುಳ್ಳಿದೆ ಇದರಲ್ಲಿ ನೋಡಿ. ಇದು ಚೆನ್ನಾಗಿದೆ, ಸೈಪ್ರೋಸ್ ಅಂತ ಇದ್ರ ಹೆಸರು. ಇದು ಒಂದು ಲಿಪ್ಸ್. ನಮ್ಮ ತೋಟದಲ್ಲಿ ಒಂದೇ ಬೆಳೆ ಇರೋಂಥ ತೋಟ ಒಂದೂ ಇಲ್ಲ. ಮಿಶ್ರ ಬೆಳೆ ಅಂತಾರಲ್ಲ, ಆ ರೀತಿ ನಮ್ಮ ತೋಟದಲ್ಲಿ 1, 2, 3, 4, 5 ಬೆಳೆವರೆಗೂ ಒಂದು ತೋಟದಲ್ಲಿ ಇರೋಂಥದ್ದು. ಇದು ದಪ್ಪ ಬರುತ್ತೆ ಕಟ್ಟು, ತುಂಬ ದಪ್ಪ ಕಟ್ಟಬೇಕು. ಒಂದು 2 ಇಡಿ ಅಷ್ಟು ಸೊಪ್ಪು ಹಾಕಿ ಕಟ್ಟಿರ್ತೀವಿ ಸೈಪ್ರೋಸ್ನ. ಗಮ್ಮನತೆ, ಇದು ಸ್ಮೆಲ್ ಮಾತ್ರ ಸಖತ್ತಾಗಿದೆ ಸೈಪ್ರೋಸಲ್ಲಿ. ಇದು ಜನೋಡ ಅಂತ ಇದ್ರ ಹೆಸರು. ಇದು ತುಂಬ ಮನೆಗಳ ಹತ್ರ ಮತ್ತು ಕಂಪ್ನಿಗಳ ಹತ್ರ ಫ್ಯಾಕ್ಟ್ರಿಗಳ ಹತ್ರ ಎಲ್ಲ ಇಟ್ಟಿರ್ತಾರೆ ಪಾಟಲ್ಲಿ. ಇದರಲ್ಲಿ ಇದನ್ನು ಕತ್ರಿ ಮೇಲೆ ಕಟ್ ಮಾಡೋಂಗಿಲ್ಲ, ಹಿಂಗೆ ಹೊರಡ್ಕೊಳ್ಳೋದು ಎಷ್ಟು ಚೆನ್ನಾಗಿ ಬರುತ್ತೆ, ಹಿಂಗೆ ಮುರ್ಕೊಳ್ಳೋಂಥದ್ದು ನೋಡಿ. ಇದು ನೋಡಿ ಜನೋಡದ ಒಂದು ಕಟ್ಟಿಗೆ ಇದು 10 ಪೀಸ್ ಹಾಕ್ತೀವಿ, ಒಬ್ಬೊಬ್ರು 30 ಪೀಸ್ ಕೇಳ್ತಾರೆ. ಪೀಸ್ಗಳ ಮೇಲೆ ರೇಂಜ್ ಹಂಗೆ ಇಕ್ಕುತ್ತೆ ನೋಡಿ. ಇದು ಹಿಂಗಿರುತ್ತೆ ಜನೋಡ ಅಂತ. ಈ ಎಲೆಗೂ ಸ್ಪ್ರೇ ಮಾಡಿ ಗೋಲ್ಡ್ ಮತ್ತು ವೈಟಲ್ಲಿ ಡೆಕೋರೇಟ್ ಮಾಡ್ತಾರೆ ನೋಡಿ. ಸೂರ್ಯ ಲಿಪ್ಸು ಅಂತಾರೆ, ಮತ್ತು ಚೈನಾ ಪಾಮ್ಸ್ ಅಂತಾನೂ ಕರೀತಾರೆ. ಈ ಎಲೆ ನೋಡಿ ಪಳಪಳ ಅಂತ ಶೈನಿಂಗ್ ಹೊಡಿತಿದೆ. ಒಂದು ಮಯೂರಿ ಅಂತ, ಈಗಿನ ಸಣ್ಣ ಗಿಡ, ಇದು ಇನ್ನು ಬಂದಿಲ್ಲ. ಇದು ಎಲೆ ಹೆಸರು ಬಂದು ಮಯೂರಿ ಅಂತ ನೋಡಿ. ಇದು ಐವಿ ಲೀಫ್ ಅಂತ, ಇದು ಉದ್ದ ಬರುತ್ತೆ, ಅಂದರೆ ಎಲೆ ಸ್ವಲ್ಪ ಸಣ್ಣ. ಇದು ಇನ್ನೂ ಉದ್ದ ಬರುತ್ತೆ, ಇನ್ನು ಬಲಿಬೇಕು. ಇದು ಎಲೆ ಐವಿ ಲೀಫ್ ಅಂತ ಇದ್ರ ಹೆಸರು ಬಂದು. ಅಂತ ಇದು ಎಷ್ಟು ಉದ್ದ ಬಂದರೂ ಅಷ್ಟು ಮಾರ್ಕೆಟಿಂಗ್ ಇದೆ ಇದಕ್ಕೆ, ತುಂಬ ಉದ್ದ ಬರಬೇಕು. ಇನ್ನು ಬಲಿಬೇಕು ಇದು ಎಲೆ, ಇದನ್ನ ಸಣ್ಣ ಎಲೆ ನೋಡಿ. ಇದನ್ನು ಸಣ್ಣ ಗಿಡ ಈಗ ಉಣಿದೀವಿ, ಇದನ್ನ ಗ್ರೋತ್ ಆಗೋದಕ್ಕೆ ಇನ್ನೊಂದು 3 ಮಂತ್ಸ್ ತಗೊಳುತ್ತೆ. ಇದು ಪಿಂಕ್ ಪಾಂಗ್ ಅಂತ, ಇದೊಂಥರ ಹೂವು, ಎಲೆ ಚೆನ್ನಾಗಿದೆ, ಗುಂಗುರಂಗಿ. ಪಿಂಕ್ ಪಾಂಗ್ ಅಂತ ಇದ್ರ ಹೆಸರು. ಇದರಲ್ಲೂ ಮುಳ್ಳುಗಳಿದ್ದಾವೆ ಇದು ನೋಡಿ. ಬಾಕ್ಸ್ ವುಡ್ ಅಂತ, ಇದು ತುಂಬಾ ಎಲೆ ಗಟ್ಟಿಯಾಗಿದೆ, ಇದು ಸಣ್ಣ ಎಲೆ. ಬಾಕ್ಸ್ ವುಡ್ ಅಂತ ಇದ್ರ ಹೆಸರು ಬಂದು. ಕ್ರಿಸ್ಮಸ್ ಟ್ರೀ. ಗೋಲ್ಡನ್ ಸೈಪ್ರೋಸ್ ಅಂತ, ಒಂಚೂರು ಕಲರ್ ಬಂದು ಗಿನಿ ಕಲರ್ ಇರುತ್ತೆ ಲೈಟಾಗಿ. ಗೋಲ್ಡನ್ ಸೈಪ್ರೋಸ್ ಅಂತ ಇದ್ರ ಹೆಸರು ಬಂದು. ಇದು ಸ್ಮೆಲ್ ಇರಲ್ಲ. ಸೈಪ್ರೋಸ್ ಅಂದರೆ ಫುಲ್ ಸ್ಮೆಲ್ ಇರುತ್ತೆ, ಗಮ್ಮಂತ ಇರುತ್ತೆ. ಇದು ಮಾತ್ರ ಸ್ಮೆಲ್ ಇರಲ್ಲ, ಆದರೆ ಇದು ಒಂಚೂರು ಡಿಫ್ರೆಂಟ್ ಇರುತ್ತೆ ಕಲರ್, ಲೈಟಾಗಿ ಗಿನಿ ಕಲರ್ ನೋಡಿ. ಇದು ರಿಬ್ಬನ್ ಲೀವ್ಸ್ ಅಂತ, ಇದು ಒಂದು ಕಲರ್ಫುಲ್ ಆಗಿದೆ ಎಲೆ ನೋಡಿ. ಇದು ಫಿಶ್ ಲೀವ್ಸ್ ಮತ್ತು ಫಾಕ್ ಲೀವ್ಸ್ ಎರಡು ಒಂದೇ ಥರ ಇದ್ರೂ ಬೇರೆ ಬೇರೆ ಎಲೆ ಆಗಿರುತ್ತೆ. ನೋಡ್ರಲ್ಲ ಸ್ನೇಹಿತರೆ, ನಮ್ಮ ಎಲ್ಲ ತೋಟಗಳನ್ನು ಎಷ್ಟು ಚಂದವಾಗಿದೆ ಅಂತ. ಇಷ್ಟು ವೆರೈಟಿ ಎಲೆಗಳಿದೆ ನಮ್ಮ ತೋಟದಲ್ಲಿ. ನಿಮ್ಗೆ ಯಾವ್ದು ಎಲೆ ಬೇಕು ಅಂತ ಕಮೆಂಟ್ ಮಾಡಿ. ಇದುವರೆಗೂ ನಮ್ಮ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.